ಕಿಡ್ನಾಪ್ ಕೇಸ್ನಲ್ಲಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಬಂಧನ ಆಗಿದೆ. ಇವತ್ತು ಸಂಜೆ ಒಳಗೆ ಜಡ್ಜ್ ಮುಂದೆ ರೇವಣ್ಣ ಹಾಜರಾಗುವ ಸಾಧ್ಯತೆ ಇದೆ. ನ್ಯಾಯಾಧೀಶರ ಮನೆಯಲ್ಲಿ ರೇವಣ್ಣ ಹಾಜರುಪಡಿಸೋದಕ್ಕೆ ಎಲ್ಲ ಸಿದ್ಧತೆ ಆಗ್ತಾ ಇದೆ. ಇವತ್ತು ಸಂಜೆಯವರೆಗೂ ಜಡ್ಜ್ ಮುಂದೆ ಹಾಜರುಪಡಿಸೋದಕ್ಕೆ ಅವಕಾಶ ಇದೆ. ಮಧ್ಯಾಹ್ನದ ನಂತರ ಮ್ಯಾಜಿಸ್ಟ್ರೇಟ್ ಮುಂದೆ ರೇವಣ್ಣ ಹಾಜರು. ರೇವಣ್ಣರಿಂದ ಹೇಳಿಕೆ ಪಡೆಯಲಿರುವ ಎಸ್ಐಟಿ ಟೀಮ್ ಸಂಜೆಯ ಒಳಗೆ ರೇವಣ್ಣರನ್ನ ಜಡ್ಜ್ ಎದುರು ಹಾಜರುಪಡಿಸಲು ಎಲ್ಲ ಸಿದ್ಧತೆಗಳಾಗ್ತಾ ಇದೆ. ಹೆಚ್ಚಿನ ವಿಚಾರಣೆಗೆ ಎಸ್ಐಟಿ ವಶಕ್ಕೆ ಕೇಳಲಿರುವ ಅಧಿಕಾರಿಗಳು. ಮೈಸೂರು ಜಿಲ್ಲೆ ಕೆಆರ್ ನಗರದ ಮಹಿಳೆಯ ಅಪಹರಣ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರನ್ನ ವಿಶೇಷ ತನಿಖಾ ತಂಡ ಎಸ್ಐಟಿ ನಿನ್ನೆ ಸಂಜೆ ಬಂಧಿಸಿದೆ. ಇದರ ಬೆನ್ನಲ್ಲೇ ಇವತ್ತು ಸಂಜೆಯ ಒಳಗಾಗಿ ನ್ಯಾಯಾಧೀಶರ ಎದುರು ರೇವಣ್ಣರನ್ನ ಹಾಜರುಪಡಿಸೋದಕ್ಕೆ ಸಿದ್ಧತೆಗಳು ನಡೀತಾ ಇದೆ. ಹೆಚ್ಚಿನ ವಿಚಾರಣೆಗಾಗಿ ಎಚ್.ಡಿ. ರೇವಣ್ಣರನ್ನ ಎಸ್ಐಟಿ ವಶಕ್ಕೆ ಕೇಳಲಿರುವ ಅಧಿಕಾರಿಗಳು. ಇವತ್ತು ರೇವಣ್ಣರನ್ನ ಗ್ರಿಲ್ ಮಾಡಲಿದೆ ಎಸ್ಐಟಿ ಟೀಮ್. ಮಹಿಳೆ ಪುತ್ರನ ಆರೋಪಕ್ಕೆ ಉತ್ತರ ನೀಡಬೇಕಾಗಿದೆ ಎಚ್.ಡಿ. ರೇವಣ್ಣ. ಎಸ್ಐಟಿ ರಕ್ಷಣೆ ಮಾಡಿರುವ ಮಹಿಳೆ ಹೇಳಿಕೆಗೆ ಉತ್ತರ ಎಚ್.ಡಿ. ರೇವಣ್ಣ ಏನು ಉತ್ತರ ಕೊಡ್ತಾರೆ ಅನ್ನುವಂಥದ್ದು ಬಹಳ ಮಹತ್ವ. 4-5 ದಿನಗಳಿಂದ ಮಹಿಳೆಯನ್ನ ಎಲ್ಲಿ ಕೂಡಿಡಲಾಗಿತ್ತು, ಮಹಿಳೆಗೆ ಹಿಂಸೆ ನೀಡಲಾಯ್ತಾ, ಸಹಕರಿಸಿದವರು ಯಾರು, ಕೋರ್ಟ್ಗೆ ಹಾಜರುಪಡಿಸುವ ಮುನ್ನವೇ ರೇವಣ್ಣಗೆ ಗ್ರಿಲ್ ನಡೆಯುತ್ತೆ. ಇವತ್ತು ಮತ್ತೊಮ್ಮೆ ರೇವಣ್ಣಗೆ ವೈದ್ಯಕೀಯ ತಪಾಸಣೆ ನಡೆಸುವ ಸಾಧ್ಯತೆ ಇದೆ. ಕೋರಮಂಗಲದ ಜಡ್ಜ್ ನಿವಾಸಕ್ಕೆ ಎಸ್ಐಟಿ ಅವರನ್ನ ಹಾಜರುಪಡಿಸಲಿದೆ. ಹೆಚ್ಚಿನ ವಿಚಾರಣೆಗಾಗಿ ಕಸ್ಟಡಿಗೆ ಮನವಿ ಮಾಡ್ತಾರೆ ಎಸ್ಐಟಿ ಅಧಿಕಾರಿಗಳು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿಗಳು ಕೂಡ ಫೀಲ್ಡ್ ನಲ್ಲಿದ್ದಾರೆ. ಕಿರಣ್ ಹಾಗೂ ಚೇತನ್ ಇಬ್ರು ಕೂಡ ನಮ್ಮನ್ನ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಚೇತನ್, ಮೊದಲನೇದಾಗಿ ತಮ್ಮನ್ನೇ ಮಾತನಾಡಿಸೋದಾದ್ರೆ, ಈಗಾಗಲೇ ಅರೆಸ್ಟ್ ಆಗಿರುವಂತಹ ಎಚ್.ಡಿ. ರೇವಣ್ಣ ಅವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕಾಗತ್ತೆ. ಸೊ ಎಷ್ಟೊತ್ತಿಗೆ ಈ ಪ್ರಕ್ರಿಯೆಗಳಾಗತ್ತೆ, ಅದಕ್ಕೂ ಮುನ್ನ ಏನ್ ನಡೆಯುತ್ತೆ? ವೀಣಾ, ಇವಾಗ ಆಲ್ರೆಡಿ ಈ ಒಂದು ಪ್ರಕ್ರಿಯೆಗೆ ಎಸ್ಐಟಿ ಡಾಕ್ಯುಮೆಂಟೇಷನ್ ಅನ್ನು ಮಾಡ್ಕೊಂಡಿರೋವಂಥದ್ದು. ಅಂದರೆ ಎಸ್ಐಟಿ ಮೂಲಗಳು ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದೆ. ಅಂದರೆ 2 ಗಂಟೆಗೆ ಒಂದು ಜಡ್ಜ್ ನಿವಾಸಕ್ಕೆ, ಅಂದರೆ ಕೋರಮಂಗಲದ NGVಯಲ್ಲಿರುವಂತಹ ಜಡ್ಜ್ ನಿವಾಸ ಏನಿದೆ, ಅವರ ಒಂದು ಜಡ್ಜ್ ನಿವಾಸಕ್ಕೆ ರೇವಣ್ಣ ಅವರನ್ನು ಹಾಜರುಪಡಿಸಲಾಗುತ್ತೆ. ಅದಕ್ಕಿಂತ ಮುಂಚೆ ಅವರು ಇಲ್ಲಿ ಒಂದಷ್ಟು ಪ್ರಶ್ನೆಗಳಿಗೆ ವಿಚಾರಣೆಗೆ ಒಂದು ಉತ್ತರವನ್ನು ಕೊಡಬೇಕಾಗತ್ತೆ. ಅಂದರೆ ಎಚ್.ಡಿ. ರೇವಣ್ಣ ಅವರನ್ನು ವಿಚಾರಣೆ ಮಾಡೋದಕ್ಕೆ ಅಂತಲೇ ಒಂದಷ್ಟು ಪ್ರಶ್ನೆಗಳನ್ನು ಎಸ್ಐಟಿ ಸಿದ್ಧ ಮಾಡ್ಕೊಂಡಿರೋವಂಥದ್ದು. ಅದಲ್ದಿರ ಆ ಒಂದು ಸಂತ್ರಸ್ತೆಯ ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಂಡು ಸಂತ್ರಸ್ತೆಯ ಹೇಳಿಕೆ ಆಧಾರದ ಮೇಲೆ ಒಂದಷ್ಟು ಮಾಹಿತಿಯನ್ನು ಎಚ್.ಡಿ. ರೇವಣ್ಣ ಅವರ ಬಳಿ ಎಸ್ಐಟಿ ಅಧಿಕಾರಿಗಳು ಪಡಿಕೊಳ್ತಾರೆ. ಅಂದರೆ ಅವರನ್ನು ಹೆಚ್ಚಿನ ವಿಚಾರಣೆಗೆ ವಶಕ್ಕೆ ಪಡೆಯುವಂತಹ ಚಾನ್ಸಸ್ ತುಂಬ ಇದೆ. ಆದರೆ ಅವರನ್ನು ಇವತ್ತು ಭಾನುವಾರ ರಜೆ ಆಗಿರೋದ್ರಿಂದ, ಕೋರ್ಟ್ ಕಲಾಪ ರಜೆ ಇರೋದ್ರಿಂದ ಅವರನ್ನು 1 ದಿನದ ಮಟ್ಟಿಗಾದರೂ ಪರಪ್ಪನ ಅಗ್ರಹಾರಕ್ಕೆ ಕಳಿಸುವಂಥ ಚಾನ್ಸಸ್ ಬಹುತೇಕ ಗೋಚರ ಆಗ್ತಾ ಇದೆ. ಯಾಕಂದರೆ ಏನು ಮನೆಯಲ್ಲಿ ಒಂದು ಪ್ರೊಡ್ಯೂಸ್ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಜಡ್ಜ್ ಅವರನ್ನು ಕಸ್ಟಡಿ ಕೊಟ್ಟರು ಕೊಡ್ಬೋದು, ಅದು ಅವರ ವಿವೇಚನೆಗೆ ಬಿಟ್ಟಿದ್ದು. ಆದರೆ ಪ್ರೊಸೀಡಿಂಗ್ಸ್ ಸ್ವಲ್ಪ ಲೇಟ್ ಆಗುತ್ತೆ. ಹೀಗಾಗಿ ಅವರನ್ನು 1 ದಿನದ ಮಟ್ಟಿಗೆ ಪರಪ್ಪನ ಅಗ್ರಹಾರಕ್ಕೆ ಕಳಿಸಿ ಆನಂತರ ಅವರನ್ನು ನಾಳೆ ಒಂದು ಬಾಡಿ ವಾರೆಂಟ್ ಮೇರೆಗೆ ಮತ್ತೆ ವಶಕ್ಕೆ ಪಡೆದು ವಿಚಾರಣೆ ನಡೆಸುವಂತಹ ಒಂದು ಸಾಧ್ಯತೆಗಳಿರುವಂಥದ್ದು. ಹೀಗಾಗಿ ಮಧ್ಯಾಹ್ನ 2 ಗಂಟೆಯೂ ತನಕವೂ ಸಹ CID ಕಚೇರಿಯಲ್ಲೇ SIT ವಿಚಾರಣೆ ನಡೆಯುತ್ತೆ. ಎಚ್.ಡಿ. ರೇವಣ್ಣ ಅವರ ವಿಚಾರಣೆಯನ್ನು ಕೂಡ ನಡೀತಿರುವಂಥದ್ದು. ಮತ್ತು ಬೇರೆ ಸಂತ್ರಸ್ತೆಯರನ್ನು ಕೂಡ SIT ಕಾಂಟ್ಯಾಕ್ಟ್ ಮಾಡ್ತಾ ಇದೆ. ಪ್ರಮುಖವಾಗಿ KR ನಗರದಲ್ಲಿ ಏನು FIR ದಾಖಲಾಗಿತ್ತು, ಆ ಒಂದು FIRನಲ್ಲಿ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಚ್.ಡಿ. ರೇವಣ್ಣ ಅವರಿಗೆ ಹುರುಳಾಗಿರುವಂಥದ್ದು. ಪ್ರಮುಖವಾಗಿ ಆ ಸಂತ್ರಸ್ತೆಯ ಒಂದು ಹೇಳಿಕೆಗಳನ್ನು ಕೂಡ SIT ದಾಖಲು ಮಾಡ್ಕೊಂಡಿದ್ದಾರೆ. ಕಿಡ್ನಾಪ್ ಮಾಡಿದ್ರೆ ಇಲ್ವ ಅಂತ ನಿನ್ನೆ ಒಂದು ಅರ್ಧ ಗಂಟೆ 3/4 ಗಂಟೆ ವಿಚಾರಣೆಯನ್ನು ಕೂಡ SIT ನಡೆಸಿ ಅವ್ರಿಗೆ ರೆಸ್ಟ್ ಮಾಡೋದಕ್ಕೆ ಅವಕಾಶ ಕೊಟ್ಟಿತ್ತು. ಈಗ ಮತ್ತೆ BK ಸಿಂಗ್ ನೇತೃತ್ವದ ತಂಡ ವಿಚಾರಣೆಯನ್ನು ನಡೆಸುತ್ತೆ. ಮಧ್ಯಾಹ್ನ 2 ಗಂಟೆ ತನಕವೂ 1 ಗಂಟೆ ತನಕವೂ ಕೂಡ ಅವರನ್ನು ವಿಚಾರಣೆ ನಡೆಸಿ ಆನಂತರ ಬೌರಿಂಗ್ ಆಸ್ಪತ್ರೆಯಲ್ಲಿ ಇವತ್ತು ಮತ್ತೆ ವೈದ್ಯಕೀಯ ಪರೀಕ್ಷೆಯನ್ನು ನಡೆಸಲಾಗುತ್ತೆ. ವೈದ್ಯಕೀಯ ಪರೀಕ್ಷೆ ನಡೆಸಿದ ನಂತರ ಮಧ್ಯಾಹ್ನ 2 ಗಂಟೆಗೆ ಒಂದು ಜಡ್ಜ್ ನಿವಾಸಕ್ಕೆ ಪ್ರೊಡ್ಯೂಸ್ ಮಾಡಲಾಗುತ್ತೆ. ಇವರು ಇಷ್ಟು ದಿನ ಒಂದು ವಶಕ್ಕೆ ಬೇಕು, ಹೀಗಾಗಿ ಅವರನ್ನು ವಶಕ್ಕೆ
ಪಡೆಯೋದಕ್ಕೆ ಒಂದು ಟೈಮ್ ಕೊಡಿ, ಅಂದರೆ ವಶಕ್ಕೆ ನೀಡಿ ಅಂತ ನ್ಯಾಯಾಧೀಶರನ್ನು ಒಂದು ಮನವಿ ಮಾಡ್ತಾರೆ. ಆದರೆ ಕೋರ್ಟ್ ಕಲಾಪ ರಜೆ ಆನ್ ಕೋರ್ಟ್ ಪ್ರೊಸೀಡಿಂಗ್ಸಲ್ಲಿ ನೀವು ಹಾಕೊಳ್ಳಿ, ಇವತ್ತೊಂದು ದಿನ ಅವರನ್ನು ಜೇಸಿಗೆ ಕಳಿಸಲಾಗುತ್ತೆ ಅಂತ ಅಂದ್ಬಿಟ್ಟು ಆರ್ಡ್ರ್ ಮಾಡುವಂತಹ ಚಾನ್ಸಸ್ ಬಹುತೇಕ ಇರುವಂಥದ್ದು. ಹೀಗಾಗಿ ಅವರು ಏನು ವಿಚಾರಣೆಯನ್ನು ಹೆದರಿಸಿ ನಂತರ ಜಡ್ಜ್ ಮನೆಗೆ ಪ್ರೊಡ್ಯೂಸ್ ಮಾಡಲಾಗುತ್ತೆ. ಎಲ್ಲ ರೀತಿಯಾದಂಥ ಒಂದು ಸಿದ್ಧತೆಗಳನ್ನು ಕೂಡ SIT ಅಧಿಕಾರಿಗಳು ಮಾಡ್ತಿರುವಂಥದ್ದು. ಮಧ್ಯಾಹ್ನ 2 ಗಂಟೆ ತನಕವೂ ಕೂಡ ರೇವಣ್ಣ ಅವರ ವಿಚಾರಣೆ ನಡೆಯಲಿದೆ. ವೀಣಾ. ಎಸ್ ಚೇತನ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಅಪ್ಡೇಟ್ಸ್ ಅನ್ನ ತಮ್ಮಿಂದ ನಾನು ಪಡಿತೀನಿ. ಒಟ್ಟಿನಲ್ಲಿ ಕಿಡ್ನಾಪ್ ಆದಂತಹ ಸಂತ್ರಸ್ತೆ ವಿಚಾರಣೆಗೆ ಈಗ SIT ಅಧಿಕಾರಿಗಳು ಕೂಡ ಮುಂದಾಗಿದ್ದಾರೆ. ಒಂದು ಕಡೆ HD ರೇವಣ್ಣ ಅವರನ್ನ ನ್ಯಾಯಾಧೀಶರ ಮುಂದೆ ಇವತ್ತು ಮಧ್ಯಾಹ್ನ 2 ಗಂಟೆಯ ಹೊತ್ತಿಗೆ ಹಾಜರುಪಡಿಸಲಾಗುತ್ತೆ ಅನ್ನುವಂತಹ ಮಾಹಿತಿಗಳು ಸಿಗ್ತಾ ಇದ್ರೆ, ಮತ್ತೊಂದು ಕಡೆ ಕಿಡ್ನಾಪ್ ಆದಂತಹ ಸಂತ್ರಸ್ತೆಯ ಹೇಳಿಕೆ ಬಹಳ ಮುಖ್ಯ ಆಗುತ್ತೆ ಈ ಒಂದು ಕೇಸ್ನಲ್ಲಿ. ಹಾಗಾಗಿ SIT ಟೀಮ್ ಆಕೆಯ ವಿಚಾರಣೆಗೂ ಕೂಡ ಮುಂದಾಗಿರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಂತ್ರಸ್ತೆ SID ಕಚೇರಿಗೆ ಬರ್ತಾರೆ. ಸದ್ಯ ಮಹಿಳಾ ಸಾಂತ್ವನ ಕೇಂದ್ರದಲ್ಲಿದ್ದಾರೆ ಕಿಡ್ನಾಪ್ ಆದಂತಹ ಸಂತ್ರಸ್ತೆ. ಜಡ್ಜ್ ಮುಂದೆ ರೇವಣ್ಣ ಹಾಜರಾಗೋ ಮೊದಲೇ SIT ಆ ಮಹಿಳೆಯನ್ನ ವಿಚಾರಣೆ ಮಾಡುತ್ತೆ. ಕಿಡ್ನಾಪ್ ಕೇಸ್ಗೆ ಟ್ವಿಸ್ಟ್ ಕೊಡುತ್ತೆ ಸಂತ್ರಸ್ತೆಯ ಹೇಳಿಕೆ. ಅತ್ಯಾಚಾರ, ಕಿಡ್ನಾಪ್ ಮಾಡಿದ್ದಾರೆ ಅಂತಂದ್ರೆ ರೇವಣ್ಣಗೆ ಮತ್ತೂ ಸಂಕಷ್ಟ. ಯಾವ ಒತ್ತಡ ಇರಲಿಲ್ಲ ಅಂತ ಹೇಳಿದ್ರೆ ಈ ಕೇಸ್ನಿಂದ ದೊಡ್ಡ ರಿಲೀಫ್ ಸಿಕ್ಕ ಹಾಗೆ ಆಗತ್ತೆ ರೇವಣ್ಣಗೆ. ಕಿಡ್ನಾಪ್ ಆಗಿದ್ದ ಮಹಿಳೆ ಹೇಳಿಕೆಯ ಮೇಲೆ ತನಿಖೆಯೂ ಕೂಡ ನಿರ್ಧಾರ ಆಗಿದೆ. ಮಹಿಳೆಗೆ ಧೈರ್ಯ ತುಂಬಿ ಕೌನ್ಸಿಲಿಂಗ್ ಕೊಡಿಸಿ ತದನಂತರ ವಿಚಾರಣೆ ಬಹಳ ಮುಖ್ಯ ಆಗಿರುತ್ತೆ. ಯಾಕಂತಂದ್ರೆ ಈಗಾಗಲೇ ಕಿಡ್ನಾಪ್ ಆದಂತಹ ಮಹಿಳೆ ಆಕೆಯ ಮನಸ್ಥಿತಿ ಹೇಗಿದೆ ಅನ್ನುವಂಥದ್ದು ತನಿಖೆಯ ಮೇಲೆ ಪ್ರಭಾವ ಬೀರುತ್ತೆ. ಆಕೆ ಹೆದರಿ ಹೇಳಿಕೆಯನ್ನ ಕೊಡ್ತಾರಾ ಅಥವಾ ಸತ್ಯಾಸತ್ಯತೆ ಏನಿದೆ ಅದನ್ನೇ ಅಧಿಕಾರಿಗಳ ಮುಂದೆ ಹೇಳ್ತಾರಾ ಅನ್ನುವಂಥದ್ದು ಬಹಳ ಮುಖ್ಯ. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್, ಹಾಗೆ ಚೇತನ್ ಕೂಡ ಸಂಪರ್ಕದಲ್ಲಿದ್ದಾರೆ. ಕಿರಣ್, KR ನಗರದಿಂದ ಕಿಡ್ನಾಪ್ ಆದಂತಹ ಸಂತ್ರಸ್ತೆಯನ್ನ ಕೊನೆಗೂ ಕೂಡ ಪೊಲೀಸರು ಪತ್ತೆ ಹಚ್ಚಿದ್ದಾರೆ, ಆಕೆಯನ್ನ ರಕ್ಷಣೆ ಮಾಡಿದ್ದಾರೆ. ಇವತ್ತು ಆಕೆಯ ಹೇಳಿಕೆ ಎಷ್ಟು ಮುಖ್ಯ ಆಗುತ್ತೆ ಈ ಒಂದು ಕೇಸ್ನಲ್ಲಿ? ಖಂಡಿತ ವೀಣಾ, ಏನು SIT ತಂಡ ರೇವಣ್ಣ ಬಂಧಿಸಿದ ನಂತರ ಈಗ ಆ ಮಹಿಳೆಯನ್ನ ರಕ್ಷಣೆ ಮಾಡಿದ್ರು. ಅಲ್ಲಿ ಹುಣಸೂರಿನ ಕಾಳೆನಹಳ್ಳಿಯಲ್ಲಿ ತೋಟದ ಮನೆಯಲ್ಲಿ ರಾಜಶೇಖರ್ ಅನ್ನೋರ ತೋಟದ ಮನೆಯಲ್ಲಿದ್ದಂತಹ ಮಹಿಳೆಯನ್ನ, ಸಂತ್ರಸ್ತ ಮಹಿಳೆಯನ್ನ ರಕ್ಷಣೆ ಮಾಡಿ ಕರ್ತರ್ತಾರೆ. ನಂತರ ಬೆಂಗಳೂರಿಗೆ ಕರ್ತಂದು ಆಕೆಯನ್ನ ಇವತ್ತು ಈ ಸಂತ್ರಸ್ತ ಮಹಿಳೆಯನ್ನ ಏನು SIT ತಂಡ CID ಕಚೇರಿಗೆ ಕರ್ತಂದು ಸಂಪೂರ್ಣವಾಗಿ ವಿಚಾರಣೆ ಮಾಡ್ತಾರೆ. ಹೇಗೆಲ್ಲ ರೇವಣ್ಣ ಅವ್ರ ಮನೆ ಪರಿಚಯ, ಎಷ್ಟು ವರ್ಷ ಕೆಲಸ ಮಾಡ್ತಾ ಇದ್ರಿ, ಏನಾಯ್ತು ಅನ್ನೋದ್ರ ಬಗ್ಗೆನೂ ಸಹ ಸಂಪೂರ್ಣವಾಗಿ ಮಾಹಿತಿ ತೆಗೆದುಕೊಂತಾರೆ. ಮತ್ತೆ ಮನೆಗೆ ಅವತ್ತು ಯಾರು ಬಂದಿದ್ರು, ಯಾವ ವೆಹಿಕಲ್ ಅಲ್ಲಿ ನಿಮ್ಮನ್ನ ಕರ್ಕೊಂಡು ಹೋದ್ರು, ಏನಂತ ಎದುರಿಸಿದ್ರು, ಅತ್ಯಾಚಾರ ಕೇಸ್ ಮಾಡ್ತೀವಿ ಅಂತ ಏನಾದ್ರು ಎದುರಿಸಿದ್ರ ಅಥವಾ ಬೇರೆ ನಿಮ್ಮನ್ನ ಜೈಲ್ಗೆ ಹಾಕ್ತಿವಿ, ಆ ಕಂಪ್ಲೇಂಟ್ ನಲ್ಲಿ ಮಗ ತಿಳಿಸಿರುವಂತೆ ನಿಮ್ಮನ್ನ ಜೈಲ್ಗೆ ಹಾಕ್ತಿವಿ ಅನ್ನೋ ರೀಸನ್ ಅನ್ನ ಕೊಟ್ಟು ಅವರನ್ನ ಕರ್ಕೊಂಡೋಗಿ 4 ದಿನಗಳ ಕಾಲ ಕಾಳೆನಹಳ್ಳಿ ಏನು ಫಾರ್ಮ್ ಹೌಸ್ ಇದೆ, ತೋಟದ ಮನೆಯಲ್ಲಿ ಇಟ್ಟಿರ್ತಾರೆ. ಸತೀಶ್ ಬಾಬು ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿ ಆ ಕಂಪ್ಲೇಂಟ್ ನಲ್ಲಿ ತಿಳಿಸಿರ್ತಕ್ಕಂಥದ್ದು. ಅದೇ ರೀತಿ ಸತೀಶ್ ಬಾಬು ಆಗಿರ್ಬೋದು, ಸಂತ್ರಸ್ತ ಮಹಿಳೆ ಆಗಿರ್ಬೋದು, ರೇವಣ್ಣ ಆಗಿರ್ಬೋದು, ಎಲ್ಲರನ್ನ ವಿಚಾರಣೆ ಮಾಡ್ತಾರೆ. ವಿಚಾರಣೆ ಸಂದರ್ಭದಲ್ಲಿ ಮುಖ್ಯವಾಗಿ ಮೊದಲು ಈಗ SIT ತಂಡ FIR ಆದ ತಕ್ಷಣ KR ನಗರದ FIR ಅನ್ನ SIT ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿರ್ತಕ್ಕಂಥದ್ದು. ಟ್ರಾನ್ಸ್ಫರ್ ಮಾಡಿಕೊಂಡು ಸಂಪೂರ್ಣವಾಗಿ A to Z ಅವರ ಹುಟ್ಟಿ ಬೆಳೆದಿದ್ದು, ಎಲ್ಲಿದ್ರು, ಏನು ಗಂಡ ಏನ್ ಕೆಲಸ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆನೂ ಸಹ, ಮಹಿಳೆಗೆ ರೇವಣ್ಣ ಅವ್ರು ಹೇಗೆ ಪರಿಚಯ, ಮತ್ತೆ ಅವರ ಮನೆಯಲ್ಲಿ ಏನ್ ಕೆಲಸ ಮಾಡ್ತಾ ಇದ್ರಿ, ಯಾವತ್ತು ಈ ರೀತಿ ಇನ್ಸಿಡೆಂಟ್ ಆಯ್ತು, ಅತ್ಯಾಚಾರ ಅಥವಾ ಲೈಂಗಿಕ ದೌರ್ಜನ್ಯ ಯಾವತ್ತು ನಡೀತು ಅನ್ನೋದ್ರ ಬಗ್ಗೆನೂ ಸಹ ಸಂಪೂರ್ಣವಾಗಿ ಮಹಿಳೆಯಿಂದ ಹೇಳಿಕೆಯನ್ನ ದಾಖಲಿಸ್ತಾರೆ. ಏನಾದ್ರೂ ಎದುರಿಸಿ ಬೆದರಿಸಿ ಈ ರೀತಿ ಮಾಡಿದ್ರ ಅನ್ನೋದ್ರ ಬಗ್ಗೆನೂ ಸಹ ಸ್ಟೇಟ್ಮೆಂಟ್ ಕೊಟ್ರೆ ಈ ರೇವಣ್ಣ ಅವರ ಭವಿಷ್ಯಕ್ಕೆ ಸಾಕಷ್ಟು ತೊಂದರೆ ಆಗುತ್ತೆ, ಸಂಕಷ್ಟ ಎದುರಾಗುತ್ತೆ. ಮತ್ತೊಂದೆಡೆ ಸತೀಶ್ ಬಾಬು ಏನಿದ್ದಾನೆ, ಈತ ಕೂಡ ಮುಖ್ಯ ಆರೋಪಿ ಆಗಿರ್ತಕ್ಕಂಥದ್ದು. ಈತನನ್ನ A2 ಆರೋಪಿ ಮಾಡಿದ್ದಾನೆ. ಸತೀಶ್ ಬಾಬು ಇಂದ ಸಹ ಸ್ಟೇಟ್ಮೆಂಟ್ ಅನ್ನ ತೆಗೆದುಕೊಂತಾರೆ. ಆ ಮಹಿಳೆ, ಸಂತ್ರಸ್ತ ಮಹಿಳೆಯನ್ನ ತೋಟದ ಮನೆಗೆ ಕರ್ಕೊಂಡು ಹೋಗೋದಕ್ಕೆ ಯಾರು ಹೇಳಿದ್ರು, ಎಲ್ಲಿ ಕರ್ಕೊಂಡು ಹೋದೆ, ಏನ್ ಮಾಡಿದೆ ಅನ್ನೋದ್ರ ಬಗ್ಗೆನೂ ಸಹ ಸಂಪೂರ್ಣವಾಗಿ ಮಾಹಿತಿ ಕಲೆ ಹಾಕ್ತಾರೆ. ಮತ್ತೊಂದೆಡೆ ಈ ಎಲ್ಲ ನಡುವೆ SIT ತಂಡ ಮಹಜರ್ ನಡೆಸೋದಕ್ಕೂ ಕೂಡ ಪ್ಲಾನ್ ಮಾಡ್ಕೊಂಡಿರ್ತಕ್ಕಂಥದ್ದು. SIT ತಂಡ ಮಹಿಳೆ ಮತ್ತೆ ಆರೋಪಿಗಳೇನಿದ್ದಾರೆ ಇವರೆಲ್ಲರನ್ನ ಹೇಳಿಕೆಯನ್ನ ಇವತ್ತು ದಾಖಲಿಸ್ತಾರೆ. ನಂತರ
ಮಹಾಜರ್ ಪ್ರಕ್ರಿಯೆ ನಡೆಯುತ್ತೆ. ಆ ಸ್ಥಳದ ಮಹಾಜರ್ ಘಟನೆ ನಡೆದಂತಹ ಹಾಸನದ ಮನೆಗೆ ಕರ್ಕೊಂಡೋಗಿ ಅಲ್ಲಿ ಆರೋಪಿಗಳ ಮುಂದೆ ಮಹಾಜರ್ ನಡೆಸೋ ಸಾಧ್ಯತೆ ಇದೆ. ಇಲ್ಲಿ ಮಹಿಳೆಯ ಸ್ಟೇಟ್ಮೆಂಟ್ ಏನಿದೆ, ಆಕೆಯನ್ನ ಬೆದರಿಸಿ ಎದುರಿಸಿ ಏನಾದರೂ ಅತ್ಯಾಚಾರ ಮಾಡಿದ್ರು, ಲೈಂಗಿಕ ದೌರ್ಜನ್ಯ ನಡೆಸಿದ್ರ ಅನ್ನೋದು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ. ಆದ್ರೆ ರೇವಣ್ಣ ಮತ್ತೆ ಸತೀಶ್ ಬಾಬು ಮತ್ತೆ ರಾಜಶೇಖರ್ ಏನಿದ್ದಾರೆ ತೋಟದ ಮನೆಯಲ್ಲಿ ಇಟ್ಕೊಂಡಿದ್ದಂತ ಆರೋಪಿ ಏನಿದ್ದಾರೆ ಇವರೆಲ್ಲರಿಗೂ ಸಹ ಸಂಕಷ್ಟ ಎದುರಾಗ ಸಾಧ್ಯತೆ ಇದೆ. ಮತ್ತೆ ಭವಾನಿ ರೇವಣ್ಣ ಹೆಸರು ಕೂಡ ಅದರಲ್ಲಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು, ಅವ್ರಿಗೂ ಕೂಡ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ಈಗ ಮತ್ತೊಂದು ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು ನಮಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ SIT ಉನ್ನತ ಮೂಲಗಳು ಮಾಹಿತಿ ಕೊಡ್ತಾ ಇರ್ತಕ್ಕಂಥದ್ದು, ಹಾಸನ ಜಿಲ್ಲೆಯಲ್ಲಿ ಮತ್ತೆ 3 ಸಂತ್ರಸ್ತೆಯರು SIT ತಂಡವನ್ನ ಕದ ತಟ್ತಾ ಇರ್ತಕ್ಕಂಥದ್ದು. ನಾವು ಕೂಡ ದೂರನ್ನ ದಾಖಲಿಸ್ತೀವಿ ಅನ್ನೋ ಮಾಹಿತಿಯನ್ನ SIT ಮುಂದೆ ಹೇಳ್ತಾ ಇರ್ತಕ್ಕಂಥದ್ದು. ಹೀಗಾಗಿ SIT ಸಂಪರ್ಕಕ್ಕೆ SIT ಪೊಲೀಸರು ಏನಿದೆ ಅವರ ಸಂಪರ್ಕಕ್ಕೆ ನೊಂದಂತಹ ಸಂತ್ರಸ್ತ ಮಹಿಳೆಯರು ಕೂಡ ಸಂಪರ್ಕಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತೆ ಅವರು ಕೂಡ ದೂರು ಕೊಡೋದಕ್ಕೆ, ಅತ್ಯಾಚಾರವರ ದೂರನ್ನ ಕೊಡೋದಕ್ಕೆ ಈಗ ಮುಂದಾಗ್ತಾ ಇದ್ದಾರೆ ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು. ವೀಣಾ, ಎಸ್ ಕೇವಲ ಕಿಡ್ನ್ಯಾಪ್ ಆದಂತಹ ಸಂತ್ರಸ್ತೆಯ ಹೇಳಿಕೆ ಮಾತ್ರ ಅಲ್ಲ, ಇನ್ನೇನೇನು ಕೇಸ್ಗಳು ದಾಖಲಾಗುತ್ತೆ ಅದು ಕೂಡ ಬಹಳ ಮಹತ್ವ ಪಡೆದುಕೊಳ್ಳುತ್ತೆ ಅಂತ ಅನ್ಸುತ್ತೆ. ಕಿರಣ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಅಪ್ಡೇಟ್ಸ್ ಪಡಿತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.